ಯಾಕೆ ಸಾರಥಿ ತುಂಬಾ ಸೀರಿಯಸ್ ಆಗಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಇಲ್ಲ ಚಿಕ್ಕ ಯಜಮಾನ್ರೆ. ಅರ್ಥ ಆಗ್ಲಿಲ್ಲ. ಸೀರಿಯಸ್ ಆಗಿಲ್ಲ ಅಂತ ಹೇಳ್ತಿದ್ದೀರಾ ಅಥವಾ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದೀರಾ? ಸಮಸ್ಯೆ ಯಾರಿಗೆ ತಾನೇ ಇರೋದಿಲ್ಲ ಹೇಳಿ, ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ. ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಅಷ್ಟೇ. ಈಗ ನೀವು ಅದನ್ನೇ ಯೋಚನೆ ಮಾಡ್ತಿದ್ದೀರಾ? ಏನ್ ನಿಮ್ ಸಮಸ್ಯೆ? ಏನೇನೋ ಇರುತ್ತೆ ಬಿಡಿ ಚಿಕ್ಕ ಯಜಮಾನ್ರೆ. ಹಾ ಬ್ರೋ. ಪ್ರೀತು, ನಿನ್ನೆ ನಂಬ್ಕೊಂಡಿದ್ದೀನಿ. ಲವ್ ವಿಚಾರದಲ್ಲಿ ನೀನು ನನ್ನ ತಮ್ಮ ಅಲ್ಲ, ಅಣ್ಣ. ನೆನ್ಪಿಟ್ಕೋ. ಅಲ್ಲ, ಲವ್ ಗುರು. ಆಯಿತು, ಹಾಗೆ ಅನ್ಕೋ. ಪ್ರೀತು, ತುಂಬ ದೊಡ್ಡ ಜವಾಬ್ದಾರಿ ನಿನ್ನ ಮೇಲಿದೆ. ಪ್ಲೀಸ್ ಏನಾದರೂ ಮಾಡು. ಗುರುಗಳು ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬಾರ್ದು ಅಷ್ಟೇ. ಸರಿ ಬ್ರೋ, ಏನಾದ್ರೂ ಒಂದು ಮಾಡ್ತೀನಿ. ಒಟ್ಟಿನಲ್ಲಿ ಅವ್ರು ಬರ್ದೇ ಇರೋ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ, ಆಯ್ತಾ? ಸರಿ ಪ್ರೀತು. ಯಾರು ಬರ್ದೇ ಇರೋ ಹಾಗೆ ನೋಡ್ಕೊತಿದ್ದೀರಾ ಚಿಕ್ಕ ಯಜಮಾನ್ರೆ? ಅಯ್ಯೋ, ನಿಧಾನಕ್ಕೆ ಮಾತಾಡಿದೆ ಅಂತ ಅನ್ಕೊಂಡೆ. ಆದರೂ ಸಾರಥಿ ಅವ್ರಿಗೆ ಕೇಳಿಸಿದೆ ಅಂದರೆ ಜೋರಾಗಿ ಮಾತಾಡಿದ್ದೀನಿ. ಥೂ, ಎಡವಟ್ಟು ರಾಜನ್ ತಗೊಬಂದು. ಚಿಕ್ಕ ಯಜಮಾನ್ರೆ, ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಲಿಲ್ಲ. ಏನಿಲ್ಲ ಸಾರಥಿ, ನಂದು ನಮ್ಮ ಅಣ್ಣಂದು ಒಂದು ಸೀಕ್ರೆಟ್ ಒಪ್ಪಂದ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಏನು ಒಪ್ಪಂದ ಅಂತ ತಿಳ್ಕೊಬೋದಾ? ಯಾಕೋ ಸಾರಥಿ ಅವರು ಮೊದಲಿನ ಥರ ಯೂಶಲ್ ಆಗಿಲ್ವಲ್ಲ, ಯಾಕೋ ಅನ್ಯೂಶಲ್ ಆಗಿ ಆಡ್ತಾ ಇದ್ದಾರೆ. ಮತ್ತೆ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ. ಏನಿಲ್ಲ ಸಾರಥಿ, ಯಾವುದೊಂದು ಡೀಲ್ ಬಗ್ಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ವಿ. ಹೇಳಿದ್ನಲ್ಲ, ತುಂಬಾ ಸೀಕ್ರೆಟ್, ಹಾಗೆ ತುಂಬಾ ಪರ್ಸನಲ್ ಕೂಡ. ಈ ಚಿಕ್ಕ ಯಜಮಾನ್ರಿಗೂ ಏನಾದರೂ ಪಾರ್ವತಿ ದೊಡ್ಡ ಯಜಮಾನ್ರ ವಿಷಯ ಗೊತ್ತಿದೆಯಾ? ಇವರು ಏನಾದರೂ ಅವ್ರಿಗೆ ಸಪೋರ್ಟ್ ಮಾಡ್ತಿದಾರಾ? ಯಾರೇ ಅವ್ರ ಪರವಾಗಿ ನಿಂತರು ಅಷ್ಟೇ, ಈ ಸಂಬಂಧ ಬೆಳಿಬಾರ್ದು. ಅಖಿಲ್ ಅಮ್ಮನವ್ರು ನೋಡಿರೋ ಹುಡುಗಿ ಜೊತೆಗೇನೆ ದೊಡ್ಡ ಯಜಮಾನ್ರ ಮದುವೆ ನಡಿಬೇಕು. ಅದಾಗಬೇಕು ಅಂದರೆ ಗುರುಗಳು ಬಂದು ನಿಶ್ಚಿತಾರ್ಥದ ದಿನ ಇವತ್ತೇ ಗೊತ್ತು ಮಾಡಬೇಕು. ಭಗವಂತ, ದೊಡ್ಡ ಯಜಮಾನ್ರ ಜಾತಕಕ್ಕೆ ಯಾಮಿನಿ ಮೇಡಮ್ ಜಾತಕನ ಚೆನ್ನಾಗಿ ಹೊಂದ್ಸಪ್ಪ. ಏನೋ ಒಬ್ಬೊಬ್ಬರೇ ಮನಸ್ಸಲ್ಲೇ ಶಾಪ ಹಾಕೊಳ್ತಾ ಇದಾರೆ ಅಂತ ಅನಿಸ್ತಾ ಇದೆ. ದೇವ್ರೆ ಕಾಪಾಡಪ್ಪ. ಬನ್ನಿ, ಒಳಗ್ ಬನ್ನಿ. ತುಂಬಾ ಸಂತೋಷ ಆಯ್ತು ನೀವು ಬಂದಿದ್ದು. ತುಂಬಾ ಶಾರ್ಟ್ ನೋಟಿಸ್ ಅಲ್ಲಿ ನಾನು ಫೋನ್ ಮಾಡಿದ್ದೆ. ನಿಮ್ಗೇನು ತೊಂದರೆ ಆಗ್ಲಿಲ್ಲ ಅನ್ಕೋತೀನಿ. ಇಲ್ಲ ಇಲ್ಲ, ಏನು ತೊಂದರೆ ಆಗ್ಲಿಲ್ಲ. ಅತ್ತೆ ಮಾವ ಆಶೀರ್ವಾದ ಮಾಡಿ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ. ನಾವು ಹಬ್ಬಕ್ಕೆ ಗಣೇಶನ್ ಕೂರಿಸಿದ್ವಿ. ತಕ್ಕ ಮಟ್ಟಿಗೆ ಜೋರಾಗೆ ಮಾಡ್ತಾ ಇದೀವಿ. ಅದಕ್ಕಿಂತ ಮುಖ್ಯವಾಗಿ ನನ್ನ ಮಗಳು ಜಾತಕ ತೋರಿಸೋದು ಮುಖ್ಯ ಅಲ್ವಾ? ಇನ್ನೊಬ್ರ ಕೈಲಿ ಜಾತಕ ಕೊಟ್ಕೊಳ್ಸೋದು ಅಷ್ಟು ಚಂದ ಕಾಣಿಸ್ಲಿಲ್ಲ. ಅದಕ್ಕೆ ನಾವೇ ತಗೊಂಡ್ ಬಂದ್ವಿ. ಮೋಸ್ಟ್ ವೆಲ್ಕಮ್. ತುಂಬಾ ಸಂತೋಷ. ಶುಭ ಕಾರ್ಯ ಯಾವತ್ತು ಶುಭದಿಂದನೇ ಆರಂಭ ಆಗೋದಲ್ವಾ? ಬನ್ನಿ. ಪಾರ್ವತಿ, ನೀನೋಗಿ ಎಲ್ರಿಗೂ ಕಾಫಿ ತಗೊಂಡ್ ಬಾ. ಯಾಮಿನಿ, ಯಾರನ್ನ ಹುಡುಕ್ತಿದ್ಯಮ್ಮ? ಇನ್ಯಾರನ್ನ ಹುಡುಕ್ತಾಳೆ? ಮದ್ವೆಗ ಹುಡುಗನ್ನ. ಬರ್ತಾನೆ, ಇಲ್ಲೇ ಎಲ್ಲೋ ಹೋಗಿರ್ತಾನೆ. ಕರ್ಕೊಂಡ್ ಬರ್ತೀನಿ ಇರು. ಅದರ ಅಗತ್ಯ ಇಲ್ಲ. ಆದಿತ್ಯ ಯಾವ್ದೋ ಕಾಲಲ್ಲಿ ಬ್ಯುಸಿ ಆಗಿದ್ದಾನೆ, ಮುಗಿಸ್ಕೊಂಡು ಅವನೇ ಬರ್ತಾನೆ. ಹೌದಾ ಭಾವ? ನೋಡಿದ್ರ ಬೀಗ್ರೆ, ನಮ್ ಹುಡುಗ ಹಬ್ಬದ ದಿನಾನು ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ. ತುಂಬಾ ಶ್ರದ್ಧೆ. ಮಾಡ್ಲಿ, ಈ ವಯಸ್ಸಲ್ಲಿ ಕೆಲಸ ಮಾಡಿದ್ರೆ ತಾನೆ ನಮ್ ವಯಸ್ಸಾದಾಗ ಆರಾಮಾಗಿರಕ್ಕಾಗೋದು. ಅಂದ್ರೆ ನಮ್ಗ್ ವಯಸ್ಸಾಗಿದೆ ಅಂತನಾ? ಛೆ, ತಪ್ಪು ತಿಳ್ಕೊಬೇಡಿ, ಸುಮ್ನೆ ಮಾತಿಗೆ ಹೇಳಿದೆ. ಜಾತಕ ತಂದಿದ್ದೀರಲ್ಲ? ಅಯ್ಯೋ, ಅದನ್ ಮರ್ಯಾದಿಕ್ಕಾಗತ್ತಾ? ತಗೊಂಡ್ ಬಂದಿದ್ದೀನಿ. ಒಂದ್ ನಿಮಿಷ, ಆದಿ ಜಾತಕನು ತಂದ್ಬಿಡ್ತೀನಿ.
ಶುಭಮಸ್ತು, ಒಳ್ಳೆಯದಾಗಲಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಎಲ್ರೂ ಆಶೀರ್ವಾದ ತಗೊಳ್ಳಿ. ದೊಡ್ಡ ಯಜಮಾನ್ರೆ, ಒಂದು ನಿಮಿಷ. ಅಮ್ಮೋರೆ, ದೊಡ್ಡ ಯಜಮಾನರು ಯಾಮಿನಿ ಅಮ್ಮವರು ಒಟ್ಟಿಗೆ ಆಶೀರ್ವಾದ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ವಾವ್, ಸೂಪರ್ ಹನುಮಂತು, ಒಳ್ಳೆ ಐಡಿಯಾ ಕೊಟ್ಟೆ. ಅಕ್ಕ, ಹನುಮಂತು ಹೇಳ್ತಿರೋದು ನನಗೂ ಸರಿ ಅಂತ ಅನಿಸ್ತಿದೆ. ಹೇಗಿದ್ರು ಮದುವೆ ಆಗ್ತಿರೋ ಜೋಡಿಗಳು ಒಟ್ಟಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಹೋಗಿ. ಕೆಲವು ಸಲ ಏನಾಗಬೇಕೋ ಅದು ಆಗದೇನೆ ಇರಬಹುದು, ಯಾವುದು ಆಗಬಾರದೋ ಅದು ಆಗಲೂಬಹುದು. ಎಲ್ಲವೂ ಅವನೇ ಇಚ್ಛೆ. ಒಳ್ಳೆಯದಾಗ. ಸ್ವಾಮೀಜಿ, ನೀವೇನ್ ಹೇಳಿದ್ರಿ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ದೇವರು ನೀಡಿದ್ದನ್ನು ನಾವು ಗೌರವಿಸುವುದಿಲ್ಲ, ಪ್ರೀತಿಸುವುದೂ ಇಲ್ಲ, ಗುರುತಿಸುವುದೂ ಇಲ್ಲ. ನಮ್ಮದಲ್ಲದಕ್ಕಾಗಿ ಸದಾ ಬೇಡುತ್ತಲೇ ಇರುತ್ತೇವೆ. ಪರಿವರ್ತನೆ ಜಗದ ನಿಯಮ. ನಮ್ ತಾಯಣೆ ಗುರುಗಳೇ, ನೀವ್ ಹೇಳಿದ್ದು ಈಗ್ಲೂ ನನ್ಗೆ ಅರ್ಥ ಆಗ್ಲಿಲ್ಲ. ಮತ್ತೆ ಕೇಳಿದ್ರೆ ನಿಜವಾಗ್ಲೂ ನನ್ ಮರ್ಯಾದೆ ಹೋಗುತ್ತೆ. ತೆಪ್ಪಗಿರೋದೆ ವಾಸಿ. ಆಹಾ, ಎಂಥ ಜೋಡಿ, ಹೇಳ್ ಮಾಡಿಸಿದಂಥ ಜೋಡಿ. 100 ಕಾಲ ಸುಖವಾಗಿ ಚೆನ್ನಾಗಿ ಬಾಳ್ಲಿ. ಅರಸನ ಕೋಟೆಗೆ ತಕ್ಕನಾದ ಸೊಸೆನೆ ಆಯ್ಕೆ ಮಾಡಿದ್ದೀರಿ ಅಮ್ಮ. ನಿಮ್ಮ ಆಸೆ ಅಂತೆ ನಿಶ್ಚಿತಾರ್ಥ ಆಗಿ ಬೇಗ ಮದುವೆನ ಆಗ್ಬಿಟ್ರೆ ಅಷ್ಟು ಸಾಕು. ಆಹಾ, ಧನ್ಯೋಸ್ಮಿ ಹನುಮಂತು. ಎಂಥ ಭಕ್ತಿ, ಎಂಥ ಬೇಡಿಕೆ. ನಿನ್ ಬೇಡಿಕೆ ತರನೇ ನನ್ ಬೇಡಿಕೆನು ಸೇಮ್ ಟು ಸೇಮ್ ಹನುಮಂತು. ದಾಮಿನಿ, ದೇವ್ರ ಮನೇಲಿಟ್ಟಿರೋ ಜಾತಕ ತಗೊಂಡ್ ಬಾ. ಅಕ್ಕ, ನನ್ ಜಾತಕನ ದೇವ್ರ ಮನೇಲಿ ಇಟ್ಟಿಲ್ಲ, ಗಣೇಶನ ಹತ್ರ ಇಟ್ಟಿದ್ದೀನಿ. ಇಬ್ಬರ ಜಾತಕಗಳು
ಬಹಳ ಅದ್ಭುತವಾಗಿ ಕೂಡಿ ಬರುತ್ತೆ. ಈ ಜಾತಕದ ಹೆಣ್ಣು ನಿಮ್ಮ ಮಗನ ಜೀವನದಲ್ಲಿ ಈಗಾಗಲೇ ಪ್ರವೇಶ ಮಾಡಿದ್ದಾಳೆ. ಅವರಿಬ್ರು ಜಾತಕ ಕೂಡ್ ಬರುತ್ತೆ ಅಂದ್ರೆ ಇನ್ನು ಬಾರು ಯಾಕೆ ಇಷ್ಟೊಂದು ಖುಷಿಯಾಗಿದ್ದಾಳೆ? ಅರೆ, ದೊಡ್ಡ ಯಜಮಾನ್ರು ಖುಷಿಯಾಗಿದ್ದಾರಲ್ಲ. ಈ ಜಾತಕದಲ್ಲಿರೋ ಹೆಣ್ಣು ಸೊಸೆಯಾಗಿ ಈ ಮನೆಗೆ ಬಂದ್ರೆ ಈ ಮನೆಯ ಘನತೆ ಗೌರವವನ್ನು ಎತ್ತಿ ಹಿಡಿಯೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾಮಿನಿ, ನಿನ್ನ ತೋರ್ಸದ್ನಲ್ಲ ಆ ಬ್ರೋಕರು, ಆ ಮಹಾಶಯ ಎಲ್ಲಿದ್ದಾನಮ್ಮ? ಗಾಬರಿ ಆಗ್ಬೇಡಿ, ನಾನು ಅವಾಗ ಹಿಂಗ್ ಜರ್ಕ್ ಕೊಡ್ತಾ ಇರ್ತೀನಿ. ಅವನ್ ಯಾವಾಗ ನಿನ್ನ ತೋರ್ಸದ್ನೋ ಏನೋ, ಅಕ್ಕ ನಮ್ಮನ್ನೆಲ್ಲ ಗುಡ್ಡೆ ಹಾಕೊಂಡು ನಿಮ್ ಮನೆಗೆ ಹೆಣ್ಣು ನೋಡಕ್ ಬಂದೇ ಬಿಟ್ರು. ಆವತ್ತೇ ನಮ್ಮ ಅಕ್ಕ ನೀನ್ ನಮ್ಮ ಮನೆ ಸೊಸೆ ಅಂತ ಫಿಕ್ಸ್ ಮಾಡ್ಬಿಟ್ರು. ಈಗ ನೋಡಿದ್ಯಾ, ಗುರುಗಳು ಕೂಡ ನಿಮ್ ಜಾತಕ ಹೊಂದಾಣಿಕೆ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅಪ್ಪ ಅಲ್ಲ ಯಾಮಿನಿ, 1-2 ವರ್ಷ ಮುಂಚೆ ಸಿಗೋದಲ್ವೇನಮ್ಮ? ನೀನೇನಾದ್ರೂ ಅವಾಗ್ಲೇ ಸಿಕ್ಕಿದ್ರೆ ನಮ್ಮ ಆದಿತ್ಯ ಜೊತೆ ಮದ್ವೆ ಮಾಡಿ ಅಯ್ಯೋ ಇಷ್ಟೊತ್ತಿಗಾಗ್ಲಿ ನಿನಗೆ 2 ಮಕ್ಳು ಇರ್ತಾ ಇತ್ತಮ್ಮ. ದಾಮಿನಿ, ಕ್ಷಮಿಸಿ ಗುರುಗಳೇ, ನಾನು ಸ್ವಲ್ಪ ಉತ್ಸಾಹದಲ್ಲಿ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಗುರುಗಳೇ, ನಿಶ್ಚಿತಾರ್ಥನ ಯಾವಾಗ ಇಟ್ಕೋಬಹುದು ಗುರುಗಳೇ? ಹಿರಿಯರ ಸಮ್ಮುಖದಲ್ಲಿ ನಡೆಯೋ ಈ ಮದುವೆಗೆ ಸಾಕಷ್ಟು ವಿಘ್ನಗಳು ಬರುತ್ತೆ. ಇಬ್ರು ಖುಷಿಯಾಗಿದ್ದರು ಈಗ ಯಾಕೆ ಆತಂಕ ಪಡ್ತಿದ್ದಾರೆ? ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ? ವಿಚಲಿತರಾಗಬೇಡಿ ತಾಯಿ. ಆ ಭಗವಂತ ಬರೋ ಎಲ್ಲ ವಿಘ್ನಗಳನ್ನ ದೂರ ಮಾಡಿ ಈ ಸತಿಪತಿ ನಾಟಕದಲ್ಲಿ ಎಲ್ಲ ಸರಿ ಮಾಡ್ತಾನೆ. ಕಣ್ಣಿಗೆ ಕಂಡದ್ದೆಲ್ಲ ನಿಜ ಅಲ್ಲ, ನಿಜ ಅನ್ಸಿರೋದೆಲ್ಲ ನಡೆದಿರೋದೂ ಇಲ್ಲ. ಎಲ್ಲವೂ ದೈವೇಚ್ಛೆ. ಯಾರಿಗೆ ಯಾವ ಸಮಯದಲ್ಲಿ ಏನು ಕರುಣಿಸಬೇಕು ಅಂತ ಆ ಭಗವಂತನಿಗೆ ಚೆನ್ನಾಗಿ ಗೊತ್ತಿದೆ. ಅವನು ಬಯಸಿದಾಗೆ ಎಲ್ಲ ನಡೆಯೋದು. ಆದರೆ ಅವನ ನಡೆ ಮಾತ್ರ ಎಲ್ಲವೂ ನಿಗೂಢ. ಈ ತಿಂಗಳು 28ನೇ ತಾರೀಕು ಬೆಳಿಗ್ಗೆ 10:30ಕ್ಕೆ ಒಳ್ಳೆಯ ಮುಹೂರ್ತ ಇದೆ. ನೀವು ನಿಶ್ಚಿತಾರ್ಥ ಇಟ್ಕೋಬಹುದು. ತಗೊಳ್ಳಿತೆ. ನೀವು ಹೇಳಿದ ಹಾಗೆ ಆಗ್ಲಿ ಗುರುಗಳೇ. ಸರಿ.
ಈಗ ನಾನು ಹೊರಡೋ ಸಮಯ ಇದೆ. ನಮ್ಮ ಆದಿತ್ಯನ ಮದುವೆಯ ಸಂಪೂರ್ಣ ಜವಾಬ್ದಾರಿ ನಿಂದೆ. ಆದಿ ನನಗ್ ಮಾತ್ರ ಮಗ ಅಲ್ಲ, ನಿನಗೂ ಮಗನ್ ಥರಾನೇ. ಆದಿ ಮದುವೆ ಬಗ್ಗೆ ನಾವೆಲ್ಲ ಎಷ್ಟು ಆಸೆ ಆಸರೆನ ಇಟ್ಕೊಂಡಿದೀವೋ ಅವನ್ ಮದುವೆ ಬೇಗ ಆಗ್ಲಿ ಅನ್ನೋ ಆಸೆ ನಿನಗೂ ಇದೆ ಅಂತ ನನಗೆ ಗೊತ್ತು ಹನುಮಂತ. ನಿನಗೂ ಅವನ ಮೇಲೆ ನಮ್ಮಷ್ಟೇ ಕಾಳಜಿ ಇದೆ. ನೀನು ಅರಸನ ಕೋಟೆ ಸದಸ್ಯರಲ್ಲಿ ಒಬ್ಬ, ಅದಕ್ಕೆ ಈ ಜವಾಬ್ದಾರಿನ ನಿನ್ನ ಮೇಲೆ ಹೊರಿಸ್ತಾ ಇರೋದು. ಆದಿತ್ಯ ಯಾಮಿನಿಯ ಮದುವೆ ಸುಸೂತ್ರವಾಗಿ ನೆರವೇರೋದಕ್ಕೆ ನೀನು ಸಹಕರಿಸಬೇಕು ಅಂತ ಕೇಳ್ಕೊತೀನಿ ಹನುಮಂತು. ಈಗಿನ ಕಾಸ್ಟ್ಲಿ ಪ್ರಪಂಚದಲ್ಲಿ ಕ್ರೈಯಿಂಗ್ ಅಂಡ್ ಸ್ಮೈಲಿಂಗ್ ಯಾವುದಕ್ಕೂ ಪೇ ಮಾಡಬೇಕಾಗಿಲ್ಲ. ಅರ್ಥ ಆಯ್ತಾ ಮಿಸ್ಟರ್ ಅನಾಮಿಕಾ? ದುಡ್ಡು ಕೊಡಂಗಿಲ್ಲ, ಟ್ಯಾಕ್ಸು ಫ್ರೀ. ನಾವು ನಕ್ಕು ಮನಸ್ಸನ್ನ ಸಮಾಧಾನ ಮಾಡ್ಕೋತೀವಿ, ಅತ್ತು ಮನಸ್ಸನ್ನ ಹಗರ ಮಾಡ್ಕೋತೀವಿ. ಇವೆರಡನ್ನೂ ಹೊರಗಾಕೋದಕ್ಕೆ, ಅಂದ್ರೆ ಹೊಟ್ಟೆಯಲ್ಲಿರೋ ಕಲ್ಮಶಾನ ಹೊರಗೆ ತೆಗೆಯೋದಕ್ಕೆ ದುಡ್ಡು ಕೊಡ್ತೀವಿ. ಯು ನೋ ಮ್ಯಾನ್, ನೋ ಸೆಂಟಿಮೆಂಟ್ಸ್, ನೆವರ್. ಹುಟ್ಟು ಉಚಿತ, ಸಾವು ಖಚಿತ. ಇವೆರಡರ ಗ್ಯಾಪಲ್ಲಿ ನಡೆಯೋದೆಲ್ಲ ಆಶ್ಚರ್ಯಚಕಿತ. ನೋಡು, ನಮಗೆ ಅಂತ ಜೀವನದಲ್ಲಿ ಯಾರೂ ಬರೋದೇ ಇಲ್ಲ. ಹಸುವಾಗ್ಲಿ ಕಾಯಿಲೆ ಆಗ್ಲಿ ಏನೇ ಆದರೂ ನಾವೇ ಅನುಭವಿಸ್ಬೇಕು. ಮನಸ್ಸಿಗೆ ನೆಮ್ಮದಿ ಇಲ್ಲ, ಜೀವಕ್ಕೆ ಶಾಂತಿ ಇಲ್ಲ. ಜೀವನ ಅಂದ್ರೇನು ಅಂತ ಅರ್ಥ ಆಗೋಷ್ಟರಲ್ಲಿ ನಾವು ಕೊನೆ ಹಂತಕ್ಕೆ ಮುಟ್ಟಿರ್ತೀವಿ. ಆದರೆ ಇಷ್ಟರಲ್ಲಿ ಏನು ಮಾಡೋದೇನು ನಾವು? ಫ್ಯಾಮಿಲಿ ಸೆಂಟಿಮೆಂಟ್, ಅಟ್ಯಾಚ್ಮೆಂಟ್, ಇವೆರಡೇ ನಮ್ಮ ಜೀವನನ ಹಾಳು ಮಾಡೋದು. ಈ ಸಮಾಜ ಕೆಟ್ಟದ್ದನ್ನ ಬೇಗ ಕೆಲ್ಸುತ್ತೆ, ಒಳ್ಳೇದನ್ನ ಬೇಗ ಮರೆಸುತ್ತೆ. ತಗೋ, ಟೀ ಕುಡಿ. ನೋಡು, ಐ ಆಮ್ ನಾಟ್ ಯುವರ್ ರಿಲೇಟಿವ್, ಫ್ರೆಂಡ್, ಬ್ರದರ್, ಎಟ್ಸೆಟ್ರಾ ಎಟ್ಸೆಟ್ರಾ. ಮತ್ತೆ ನೀವ್ಯಾರು? ನಿನ್ ಥರಾನೇ ನೊಂದು ಬೆಂದಿರುವ ಅನಾಮಿಕ. ಆದರೆ ನಾನು ನಿಮ್ಮ ಥರ ಅಲ್ಲ. ನನಗೆ ಮಗ ಇದ್ದಾನೆ, ಮಗಳಿದ್ದಾಳೆ. ಹುಟ್ಟಿಸಿದ ತಪ್ಪಿಗೆ ಸರಿಯಾಗಿ ಅನುಭವಿಸ್ತಾ ಇದೀಯ. ಕುಡಿ ಕುಡಿ ಕುಡಿ. ಈ ಕುಡಿಯೋದಾಗ್ಲಿ ತಿನ್ನೋದಾಗ್ಲಿ ಫ್ರೆಶ್ ಇದ್ದಾಗಲೇ ಮುಗಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಟೇಸ್ಟ್ ಕಡಿಮೆ ಆಗ್ಬಿಡುತ್ತೆ. ನಿಮ್ಮ ಮಾತಿಗೂ ನಿಮ್ಮ ನಡವಳಿಕೆಗೂ ಸಂಬಂಧನೇ ಇಲ್ವಲ್ಲ. ಯಾರು ನೀವು? ಕೊಲೆಗಾರ. ನಾನೇ ಹುಟ್ಟಿಸಿದ ಮಗಳು, ನಾನು ಬೇಡ ಅಂದವನ ಜೊತೆ ಕೈ ಹಿಡ್ಕೊಂಡು ಬೀದಿ ಸುತ್ತಿದ್ಲು. ಎಷ್ಟು ಹೇಳ್ದೆ ಅದಕ್ಕವಳು ಪ್ರೀತಿ ಅನ್ನೋ ತೂಕದ ಮಾತು ಹೇಳೋದು. 20 ವರ್ಷದಿಂದ ಬೆವರು ಸೂರಿಸಿ ಸಾಕಿದ ಮಗಳು 20 ದಿನದಲ್ಲಿ ಪ್ರೀತಿಸಿದವನ ಜೊತೆ ಓಡೋದ್ಲಲ್ಲ ಅಂತ ತುಂಬಾ ದುಃಖ ಆಯ್ತು. ಮನಸ್ಸು ಕೊರಗ್ತು. ಅಂಥವಳು ನನ್ನ ಮಗಳು ಯಾಕಾಗಿರ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಅವಳನ್ನ
ದೂರ ಮಾಡಿಬಿಟ್ಟೆ. ಅಂದ್ರೆ ಹೆತ್ತು ಮಗಳನ್ನೇ ಇವತ್ತು ಹಬ್ಬ ಅಲ್ವಾ, ಅದು ಊಟ ಕರೆದಿರ್ಬೋದಾ? ಅಪ್ಪ, ಹಬ್ಬದಲ್ಲಿ ನಮ್ಮನೆಗೆ ತಾನೇ ಊಟಕ್ಕೆ ಬರ್ತಾರೆ, ಅವ್ರ ಮನೆಗೆ ಯಾಕೆ ಕರೀತಾರೆ ಹೇಳಿ? ಕರೆಕ್ಟ್. ಬ್ರೋ, ನಾಳೆ ಅದಕ್ಕೆ ಬರ್ಡೇ, ಅದಕ್ಕೆ ಊಟಕ್ಕೆ ಕರೆದಿರ್ಬೋದಾ? ಪ್ರೀತು, ಪ್ರತಿ ವರ್ಷ ಬರ್ತ್ಡೇ ಕರೀದೇ ಇರೋನು ಈ ವರ್ಷ ಯಾಕೆ ಕರೀತಾನೆ ಹೇಳೋ? ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಆದ್ರೂ ಈ ಸಾರಥಿ ವಿಷಯದಲ್ಲಿ ಕ್ಲಾರಿಟಿನೇ ಸಿಗ್ತಿಲ್ಲ. ನಿನ್ನೆ ತಲೆ ಸುತ್ತ ಬಿದ್ದಾಗ ಬ್ರೋ ಮತ್ತೆ ಅದಕ್ಕೆ ತುಳಸಿ ಕಟ್ಟೆ ಸುತ್ತೋದು ನೋಡಿ ತಲೆ ಸುತ್ತ ಬಿದ್ರು ಅಂತ ಅನ್ಕೊಂಡ್ವಿ. ಆಮೇಲೆ ಇಲ್ಲ ಅಂತ ನಾವೇ ಡಿಸೈಡ್ ಆದ್ವಿ. ಇವಾಗ ನೋಡಿದ್ರೆ ಯಾವತ್ತೂ ಮನೆ ಕರೆದಿರೋ ಸಾರಥಿ ಬ್ರೋನ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಏನಿರ್ಬೋದು ಇದರ ಅರ್ಥ? ಬ್ರೋ, ಏನಾದ್ರೂ ನಿಮ್ ಪ್ರೀತಿ ವಿಷಯ ಗೊತ್ತಾಗಿ ಅದಕ್ಕೆ ಒಪ್ಪಿಗೆ ಕೊಡಕ್ಕೆ ಅಂತ ಏನಾದ್ರೂ ಕರೆದಿರ್ಬೋದಾ ಅಂತ? ಇಲ್ಲ ಪ್ರೀತು, ಹಾಗಾಗಿರಕ್ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತು, ಹನುಮಂತು ಪ್ರಕಾರ ಈ ಮನೆಗೆ ಪಾರ್ವತಿ ಅಲ್ಲ ಯಾಮಿನೇ ತಕ್ಕ ಸೊಸೆ ಅಂತ. ಯೋಚನೆ ಮಾಡಿ ಮಾಡಿ ನನ್ನ ತಲೆ ಚಿಟ್ಟಿಡಿತಾ ಇದೆ. ಏನಕ್ಕೆ ಕರೆದಿರ್ಬೋದು? ಅಲ್ಲ, ಇದನ್ನ ಕೇಳೋಣ ಅಂತ ಪಾರ್ವತಿ ಕಾಲ್ ಮಾಡೋಣ ಅಂದ್ರೆ ಸಾರಥಿ ಇವಾಗ ಪಾರ್ವತಿ ಫೋನಿಂದಾನೇ ಕಾಲ್ ಮಾಡಿದ್ರು. ಇವಾಗ ಮತ್ತೆ ಕಾಲ್ ಮಾಡಿದ್ರೆ ಅವರೇ ರಿಸೀವ್ ಮಾಡ್ತಾರೆ. ಏನು ಅಂತ ಹೇಗೆ ಕಂಡು ಹಿಡಿಯೋದೀಗ? ಹೋದ್ರೆ ತನಪ ಗೊತ್ತಾಗೋದು. ಒಂದಂತೂ ಸತ್ಯ, ಏನೋ ಒಂದು ವಿಷಯ ಇಲ್ಲದೆ ಹನುಮಂತು ಊಟಕ್ಕೆ ಕರೆಯೋದಿಲ್ಲ. ಯಾಕೆ ಯೋಚನೆ ಮಾಡ್ತೀಯಾ? ಹೋಗು, ಎಲ್ರ ಜೊತೆ ಕೂತ್ಕೊಂಡು ಬೆರೆತು ಆರಾಮಾಗಿ ಊಟ ಮಾಡಿ ಖುಷಿಯಾಗಿ ಬಾ. ಸರಿಯಪ್ಪ. ಬ್ರೋ, ಫಾರಿನ್ಗೆ ಹೋಗಿ ಸೆಟ್ಲ್ ಆಗೋ ಥರ ನಿಮ್ಮ ಮಾವನ ಮನೇಲಿ ಸೆಟ್ಲ್ ಆಗ್ಬೇಡ. ತಾಯ್ನಾಡಿಗೆ ವಾಪಸ್ ಬೇಗ ಬಾ. ಅಪ್ಪ, ಏನ್ ಮಾಡ್ತಿದ್ಯಾ? ಅಡ್ಗೆ ಮಾಡೋದಕ್ಕೆ ನಾನಿಲ್ವಾ? ಬಾ ಈ ಕಡೆ. ಬೇಡಮ್ಮ, ಇವಾಗ ನೀನು ಅಡುಗೆ ಮಾಡೋದು ಬೇಡ. ಯಾಕಪ್ಪ? ನಾನೇ ನನ್ನ ಕೈಯಾರ ಅಡುಗೆ ಮಾಡಿ ಬಡಿಸ್ತೀನಿ. ನೀನು ಆರಾಮಾಗಿ ಕೂತ್ಕೋ. ಇವತ್ತು ಹಬ್ಬದ ಅಡುಗೆ ಮಾಡ್ತೀನಿ, ಹಾಗೆ ಶಾವಿಗೆ ಪಾಯಸನೂ ಮಾಡ್ತೀನಿ. ಶಾವಿಗೆ ಪಾಯಸನ? ಯಜಮಾನ್ರಿಗೆ ಇಷ್ಟ ಆಗಿರೋ ಶಾವಿಗೆ ಪಾಯಸ ಮಾಡ್ತೀನಿ ಅಂತಿದಾರಂದ್ರೆ ಅಪ್ಪಂಗೇನಾದ್ರೂ ನಮ್ಮಿಬ್ರು ಪ್ರೀತಿ ವಿಷಯ ಗೊತ್ತಾಗಿರ್ಬೋದಾ? ಶಾವಿಗೆ ಪಾಯಸ ಅಂದ್ರೆ ನಿಮ್ಮ ಯಜಮಾನ್ರಿಗೆ ಇಷ್ಟ ಅಲ್ವಾ? ದೊಡ್ಡ ಯಜಮಾನ್ರಿಗಮ್ಮ, ಅದಕ್ಕೆ ಅವ್ರಿಗೋಸ್ಕರನೇ ಮಾಡ್ತಾ ಇದ್ದೀನಿ. ಅವ್ರಿಗೋಸ್ಕರನಾ? ದೊಡ್ಡ ಯಜಮಾನ್ರನ್ನ ಊಟಕ್ಕೆ ಬರಕ್ಕೆ ಹೇಳಿದ್ದೀನಿ. ಹೌದಪ್ಪ? ಹೃದಯಕ್ಕೆ ಹತ್ತಿರವಾದವರು ಮಾತ್ರ ಈ ಉಪಚಾರ. ದೊಡ್ಡ ಯಜಮಾನ್ರು ಎಲ್ಲರೂ ಹೃದಯಕ್ಕೂ ಹತ್ತಿರ ಆದವರಲ್ವಾ? ಅಲ್ಲೂ ನಾವು ಅಂದರೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಮಮತೆ. ಅದಕ್ಕೆ ಅವನ್ನ ಊಟಕ್ಕೆ ಕರೆದಿದ್ದೀನಿ. ಬನ್ನಿ ಬಾ, ಬನ್ನಿ. ಬನ್ನಿ ದೊಡ್ಡ ಯಜಮಾನ್ರೆ. ಈಗ ಅಡಿ ಚಾಪೆ ಹಾಕೋ. ಸರಿ ಪಾರು, ಬಾಮ್ಮ, ಅಡುಗೆ ಎಲ್ಲ ತಂದ್ಬಿಡೋಣ. ಕೂತ್ಕೊಳ್ಳಿ ದೊಡ್ಡ ಯಜಮಾನ್ರೆ, ಕೂತ್ಕೊಳ್ಳಿ. ಪಾರು, ನೀನು ಕೂತ್ಕೊಳ್ಳಮ್ಮ. ಇವತ್ತು ನನ್ನ ಕೈಯಾರ ಅಡುಗೆ ಮಾಡಿದ್ದೀನಿ, ನಾನೇ ನನ್ನ ಕೈಯಾರ ಬಡಿಸ್ತೀನಿ. ಕೂತ್ಕೊ.
ಯಾಕಮ್ಮ ಅಷ್ಟು ದೂರ ಕೂತ್ಕೋತೀಯಾ ಯಜಮಾನ ಪಕ್ಕನೆ ಕೂತ್ಕೋ